ಗಂಗಾ ನಿದ್ದೆಗೆಡಿಸಿದ ಕಾಳಿ ಭಾರ್ಗವಿ. ಚರಣ್ ಮುಂದೆ ಸತ್ಯ ಹೇಳಿದ ಬೃಂದ. ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಿರೋ ಭಾರ್ಗವಿ LLB ಸೀರಿಯಲ್ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತಿದೆ. ದುಷ್ಟರ ಪಾಲಿಗೆ ಕಾಳಿ ರೂಪ ತಾಳಿರೋ ಭಾರ್ಗವಿ ಕೇಡಿಗಳ ನಿದ್ದೆಗೆಡಿಸಿದ್ದಾಳೆ. ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳನ್ನ ಕದ್ದು ಅವರನ್ನ ದುಷ್ಟ ಕೂಪಕ್ಕೆ ತಳ್ಳೋ ಕೆಲಸ ಮಾಡ್ತಿದ್ದ ಗಂಗಾಗೆ ಇದೇ ಭಾರ್ಗವಿ ಸಿಂಹ ಸ್ವಪ್ನವಾಗಿದ್ದಾಳೆ. ರವೀಂದ್ರ ಭಟ್ಕಳ್ ಅವರಿಗೆ ಗಂಗಾ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಆದ್ರೆ ಅವರು ಯಾರಿಗೂ ಗೊತ್ತಿಲ್ಲದ ಹಾಗೆ ಆಕೆಯ ಜಾಡಿನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದರು. ಇದೇ ವಿಚಾರವಾಗಿ ಅವರು ಪ್ರಾಣ ಕಳೆದುಕೊಳ್ಳುವಂತಾಯ್ತು. ಈಗ ತಂದೆಯ ಒಳ್ಳೆ ಕೆಲಸವನ್ನ ಭಾರ್ಗವಿ ಕಾಳಿ ರೂಪದಲ್ಲಿ ಮುಂದುವರೆಸಿದ್ದಾಳೆ. ಶಕ್ತಿ ಪ್ರಸಾದ್ಗೆ ಕರೆ ಮಾಡುವ ಗಂಗಾ, ನನಗ 50 ಹೆಣ್ಮಕ್ಳು ಬೇಕು, ಇಲ್ಲ ಅಂದ್ರೆ ನಿನ್ನ ಮಗನ ಹೆಣ ನೋಡ್ಬೇಕಾಗುತ್ತೆ. ಆ ಕಾಳಿ ಯಾರು ಅಂತ ಗೊತ್ತಾಯ್ತಾ ಅಂತ ಸಿಡಿಮಿಡಿಗೊಂಡಿದ್ದಾಳೆ. ಇದರ ಮಧ್ಯೆ ಭಾರ್ಗವಿಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಪೂಜೆಗೆ ಎಲ್ಲ ತಯಾರಿ ಮಾಡಿಯೂ ಆಗಿರುತ್ತೆ. ಆಗಲೇ ಭಾರ್ಗವಿ ಮೊಬೈಲ್ಗೆ ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡುವ ಬಗ್ಗೆ ಮೆಸೇಜ್ ಬರುತ್ತೆ. ಕೂಡಲೇ ಅಲರ್ಟ್ ಆದ ಆಕೆ ಮೆಸೇಜ್ ನೋಡಿ ಮಕ್ಕಳ ರಕ್ಷಣೆ ಮಾಡಲು ಕಾಳಿ ರೂಪದಲ್ಲಿ ಹೋಗ್ತಾಳೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಆದ್ರೆ ಮಕ್ಕಳನ್ನ ಹೇಗೆ ಯಾವ ರೀತಿ ಕಾಪಾಡ್ತಾಳೆ ಅಂತ ತಿಳಿದಿಲ್ಲ. ಬೃಂದ ತಾನು ಅಂದುಕೊಂಡ ಕೆಲಸ ಮಾಡ್ತಿದ್ದಾಳೆ. ಗಂಡ ಚರಣ್ಗೆ ನಿಮ್ಮ ಹೆತ್ತ ತಾಯಿ ಬೇರೆಯಾದ್ರೂ ಕೂಡ ನಿನಗೆ ಅಪ್ಪ JP ಪಾಟೀಲ್ನೇ ಅಂತಾಳೆ. ಅದಕ್ಕೆ ಚರಣ್, ನನ್ನ ಮನಸ್ಸಿನಲ್ಲಿ ಇಲ್ಲದೇ ಇರೋ ವಿಚಾರ ತುಂಬಬೇಡ. ನನಗೆ ಬುದ್ಧಿ ಬಂದಾಗಿನಿಂದಲೂ ನಿರ್ಮಲಾ ಪಾಟೀಲ್ ನಮ್ಮ ಅಮ್ಮ ಆಗಿದ್ದಾರೆ, ಅವರೇ ನಮ್ಮಮ್ಮ ಅಂತಾನೆ. ನಿಮ್ಮ ತಾಯಿ ಕೂಡ JP ಪಾಟೀಲ್ ಹೆಂಡತಿಯೇ. ಆದ್ರೆ ಯಾಕೆ ಈ ವಿಚಾರ ಮುಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಚರಣ್ ಮನಸ್ಸಿನಲ್ಲಿ ಬೃಂದ ಅನುಮಾನದ ಕಿಡಿ ಹೊತ್ತಿಸಿದ್ದಾಳೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಮಾತ್ರ ತಿಳಿದಿಲ್ಲ. ಗಂಡನ ಸಾವಿಗೆ ನೊಂದು ಬೆಂದು ಹೋಗಿರೋ ಪೂರ್ಣಿ ಹಾಗೂ ಮಗಳು ಭಾರ್ಗವಿಯನ್ನ ಅರ್ಜುನ್ ಮತ್ತೆ ಒಂದು ಮಾಡಿದ್ದಾನೆ. ತಂದೆಗೆ ಅಗ್ನಿ ಸ್ಪರ್ಶ ಮಾಡಿದ ಸ್ಥಳಕ್ಕೆ ಬಂದು ಭಾರ್ಗವಿ, ಅಪ್ಪ ಗಾಯತ್ರಿ ದೇವಿ ಬದುಕಿದ್ದಾರೆ, ಅವರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಮಾಡ್ತೇನೆ. ನಾನು ಲಾಯರ್ ಆಗಿಲ್ಲ ಅಂದ್ರೆ ಕಾಳಿ ರೂಪದಲ್ಲಿ ನಿನ್ನ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿದ್ದಾಳೆ. ಆಗ ಅರ್ಜುನ್ ಜೊತೆಗೆ ಅಲ್ಲಿ ಬರುವ ಪೂರ್ಣಿ ಮನವೊಲಿಸಿ ಭಾರ್ಗವಿ ಜೊತೆ ಒಂದಾಗುವಂತೆ ಮಾಡಿದ್ದಾರೆ. ಆದ್ರೆ ಪೂರ್ಣಿ ಎಲ್ಲಿ ತನ್ನ ಮಗಳು ಭಾರ್ಗವಿಯನ್ನ ಕಳೆದುಕೊಂಡು ಬಿಡುತ್ತೇನೋ ಅನ್ನೋ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ತಾಯಿ ಹಾಗೂ ಮಗಳ ಬಾಂಧವ್ಯ ಪ್ರೇಕ್ಷಕರ ಕಣ್ಣಂಚನ್ನ ಒದ್ದೆ ಮಾಡಿದೆ. ಸತ್ಯನಾರಾಯಣ ಪೂಜೆ ದಿನವೇ ಭಾರ್ಗವಿಯಿಂದ ಮತ್ತೊಂದು ಮಹಾಕಾರ್ಯ ನಡೆಯುತ್ತಿದೆ. ಎರಡನ್ನ ಹೇಗೆ ನಿಭಾಯಿಸ್ತಾಳೆ ಭಾರ್ಗವಿ, ಕಾದು ನೋಡಬೇಕಾಗಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.